ಪುತ್ತೂರಿನ ಸರ್ಕಾರಿ ಕಾಲೇಜು ಅವ್ಯವಸ್ಥೆಯ ಆಗರವಾಗಿದೆ. ಪುತ್ತೂರಿನ ಸರ್ಕಾರಿ ಕಾಲೇಜಿನ ವ್ಯವಸ್ಥೆ ಸರಿ ಮಾಡಿ ಅಂತ ಆಕ್ರೋಶದ ರಿಕ್ವೆಸ್ಟ್ ನ ಮಾಡ್ತಾ ಇದ್ದಾರೆ. ತರಗತಿಯ ತುಂಬಾ ಧೂಳು ವಿದ್ಯಾರ್ಥಿನಿಯರಿಗೆ ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇದೆ. ಧೂಳಿನ ವಿರುದ್ಧ ರೊಚ್ಚಿಗೆದ್ದು ರಸ್ತೆಗಿಳಿದಿದ್ದಾರೆ ಕಾಲೇಜು ಹುಡುಗಿಯರು. ಸಮಸ್ಯೆ ಸರಿಪಡಿಸಿಕೊಡಿ ಅಂತ ಕೇಳಿದ್ರೆ ಶಾಸಕರಿಗೆ ಕೋಪ. ಸಮಸ್ಯೆ ಸರಿ ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ ನನ್ ಕೇಳದೆ ಯಾಕೆ ಪ್ರತಿಭಟನೆ ಮಾಡಿದ್ರಿ ಅಂತ, ಪ್ರತಿಭಟನೆ ಮಾಡಕ್ಕೂ ಇವ್ರನ್ನ ಕೇಳ್ಬೇಕಿತ್ತಂತೆ. ನನ್ ಕೇಳದೆ ಯಾಕೆ ಪ್ರತಿಭಟನೆ ಮಾಡಿದ್ರಿ ಅಂತ ಶಾಸಕರಿಗೆ ಭಯಂಕರ ಕೋಪ. ವಿದ್ಯಾರ್ಥಿನಿಯರಿಂದ ದಿಢೀರ್ ಪ್ರತಿಭಟನೆ, ರಸ್ತೆ ಬಂದ್, ಕೊಠಡಿಗಳು ಇಂದು ನಾಳೆಯೋ ಬೀಳುವಂತ ಸ್ಥಿತಿಲಿದೆ. ಕಾಮಗಾರಿ ಪೂರ್ಣಗೊಳಿಸದೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ. ಇಷ್ಟು ಬಾರಿ ಮನವಿ ಕೊಟ್ಟರೂ ಕೂಡ ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ. ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡಿದ್ರು. ಅದಕ್ಕೀಗ ಅಲ್ಲಿನ ಶಾಸಕರು ಉರ್ದು ಬೀಳ್ತಾ ಇದ್ದಾರೆ, ಯಾಕೆ ಪ್ರತಿಭಟನೆ ಮಾಡಿದ್ರಿ ಅಂತ. ಪುತ್ತೂರಿನ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ನಿನ್ನೆ ವಿದ್ಯಾರ್ಥಿನಿಯರು ಇಲ್ಲಿನ ಅವ್ಯವಸ್ಥೆ ಖಂಡಿಸಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಸ್ಥಳಕ್ಕೆ ಶಾಸಕರಾದಂತಹ ಅಶೋಕ್ ರೈ ಅವರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಉಪನ್ಯಾಸಕರಿಗೆ ಬೈದು ಒಂದು ರೀತಿಯಲ್ಲಿ ಹೈಡ್ರಾಮಾ ಕೂಡ ಕ್ರಿಯೇಟ್ ಆಗಿತ್ತು. ಆ ಪ್ರತಿಭಟನೆ ನಿರತ ವಿದ್ಯಾರ್ಥಿನಿಯರು ಒಂದಷ್ಟು ಆಕ್ರೋಶಗಳನ್ನು ಕೂಡ ಹೊರಹಾಕಿದ್ರು. ಇಲ್ಲಿನ ಅವ್ಯವಸ್ಥೆಯ ಬಗ್ಗೆ ನಮ್ಮ ಜೊತೆಗೆ ಇಲ್ಲಿನ ಕಾಲೇಜಿನ ವಿದ್ಯಾರ್ಥಿನಿಯರಿದ್ದಾರೆ, ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ನಿನ್ನೆ ಪ್ರತಿಭಟನೆ ಮಾಡಿದ್ರಿ, ಯಾವ ಉದ್ದೇಶಕ್ಕಾಗಿ ನಿಮ್ಮ ಪ್ರತಿಭಟನೆ ಆಗಿತ್ತು ಅಂತ? ಸರ್, ಈಗ ನೀವು ನೋಡಬಹುದು ಇಲ್ಲೆಲ್ಲ ಸರಿ ಇಲ್ಲೇ ಹಾಕಿದ್ದಾರೆ. ನಮಗೀಗ ಧೂಳು ಬರ್ತದೆ, ಅಲ್ಲಿಂದ ಡಯಾಲಿಸಿಸ್ ಇದು ಸ್ಮೆಲ್ ಬರ್ತದೆ. ಹಾಗಾಗಿ ನಮಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಈಗ ಮಳೆಗಾಲ ಅಂತ ಹೇಳಿ ಬರುವಾಗ ಸೋರ್ತದೆ, ಬಿಸಿಲಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದು, ಕಣ್ಣೆಲ್ಲ ಉರಿ ಬರ್ತದೆ. ಸೊ ಹೀಗಾಗಿ ನಮ್ದೀಗ ಬಿಲ್ಡಿಂಗ್ ಆಗ್ತಾ ಉಂಟು ಬಳುವರಲ್ಲಿ ಹೊಸತ್ತಾಗಿ, ಅದು ಅರ್ಧದಲ್ಲಿ ನಿಂತಿದೆ. ಅದನ್ನು ಯಾರೀಗ ಮುಂದುವರಿಸ್ತಿಲ್ಲ. ಹಾಗಾಗಿ ನಮಗೆ ಆದಷ್ಟು ಬೇಗ ಬಿಲ್ಡಿಂಗ್ ಬೇಕು ಅಂತ ಹೇಳಿ ನಿನ್ನೆ ಒಂದು ಪ್ರತಿಭಟನೆ ಮಾಡಿರೋದು ಸರ್. ಧೂಳಿನಿಂದಾಗಿ ಯಾವ ರೀತಿಯಾಗಿ ಈ ಕಾಲೇಜಿನಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂದ್ರೆ, ಈ ಘಟಕದ ವಿಸ್ತರಣೆಯ ಕಾಮಗಾರಿ ಆಗ್ತಿದ್ರೆ ಅದು ಧೂಳು ಬರ್ತಾ ಇದೆ, ಅದು ಇಲ್ಲಿನ ವಿದ್ಯಾರ್ಥಿನಿಯರಿಗೆ ಸಮಸ್ಯೆ ಯಾವ ರೀತಿಯಾಗಿ ಆಗ್ತದೆ ಸರ್? ಈಗ ಒಂದು ಕೆಮ್ಮೆಲ್ಲ ಸ್ಟಾರ್ಟ್ ಆಗ್ತದೆ ಸರ್, ಮತ್ತೆ ಉಸಿರಾಟದ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಾವೀಗ ನಿನ್ನೆ ಪ್ರತಿಭಟನೆ ಮಾಡಿದ್ವಿ. ಈಗ ಧೂಳು ಅಂತ ಹೇಳುದು ತುಂಬಾ ಪ್ರಾಬ್ಲಮ್ಸ್ ಆಗ್ತದೆ. ಈಗ ನಮಗೆ ಅರ್ಥ ಆಗ್ತದೆ, ಆ ಕಡೆ ಎಲ್ಲ ಹಾಸ್ಪಿಟಲ್ಸ್ ಇದೆ, ಅಲ್ಲಿಗೂ ರೋಗಿಗಳೇ ಬರುದು. ಬಟ್ ಇಲ್ಲಿ ಆಗ್ತಿರೋ ಧೂಳಿಂದ ನಮ್ಮಲ್ಲಿ ಸಹ ರೋಗಿಗಳೇ ಆಗುದಲ್ಲ ಸರ್. ಹಾಗಾಗಿ ನಿನ್ನೆ ಒಂದು ಪ್ರತಿಭಟನೆ ಮಾಡಿರೋದು. ಎಷ್ಟು ಸಮಯದಿಂದ ಈ ಕಾಮಗಾರಿ ಆಗ್ತಾ ಇದೆ ಮತ್ತು ಹಗಲಿನ ವೇಳೆ ಮಾಡ್ತಾ ಇದ್ರ, ಧೂಳಿಗೆ ಯಾವುದೇ ರೀತಿಯಾದಂತಹ ಮುಂಜಾಗ್ರತಾ ಕ್ರಮ ಕೈಗೊಳ್ತಾ ಇಲ್ವಾ, ಹೇಗೆ ಅಂತ? ಇಲ್ಲ ಸರ್, ಇದು ನಮಗೆ ಎಕ್ಸಾಮ್ ಇರುವ ಟೈಮ್ ಅಲ್ಲಿ ಸ್ಟಾರ್ಟ್ ಆದದ್ದು. ನಾವು ಹಾಲಿಡೇಸ್ ಅಲ್ಲಿ ಇದ್ವಿ. ಆಗ ನಾವು ನಮಗೆ ವಾಪಸ್ ಸ್ಟಾರ್ಟ್ ಆಗುವಾಗ ಮುಗಿಬಹುದು ಅಂತ ಅನ್ಕೊಂಡಿದ್ವಿ. ಸೊ ಮುಗಿಲಿಲ್ಲ. ಕಾಲೇಜಿಗೆ ವಾಪಸ್ ರಿಓಪನ್ ಆಗಿ ಬರುವಾಗ ಈ ರೀತಿ ಆಗಿದೆ. ಕ್ಲಾಸ್ ರೂಮ್ ಅಲ್ಲಿ ಧೂಳುಂಟು. ಕ್ಲಾಸ್ ರೂಮ್ ಬೇಕಾದ್ರೆ ನಾವೇ ಕ್ಲೀನ್ ಮಾಡ್ಕೊಳ್ತೀವಿ, ಆದ್ರೆ ಹೊರಗೊಂದು ಕ್ಲೀನ್ ಮಾಡಿ ಕೊಟ್ಟಿದ್ರೆ ಒಳ್ಳೇದಿತ್ತು ಸರ್. ಅವರು ಕಾಲೇಜಿನಲ್ಲಿ ಒಂದಷ್ಟು ನೋಡುವಾಗ ಅಂದ್ರೆ ಬೇರೆ ಕಾಲೇಜಿನಲ್ಲಿ ಸುಸರ್ಜಿತವಾದ ಕಟ್ಟಡ ಎಲ್ಲ ಇರ್ತದೆ, ಈ ಕಾಲೇಜಿ ಒಂದು ರೀತಿಯಾದ ಈ ಅವ್ಯವಸ್ಥೆ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ಸರ್, ಅಂದ್ರೆ ಬಿಸಿಲಲ್ಲಿ ನಮಗೆ ಕೂತ್ಕೊಳ್ಳಿಕ್ಕೆ ಆಗುದು. ಪ್ರತಿ ಸಲ ನಾವು ಸಹ ಮನವಿ ಮಾಡ್ತಿದ್ದೇವೆ, ನಮಗೆ ಹೊಸ ಕಟ್ಟಡ ಆದಷ್ಟು ಬೇಗ ಬೇಕು ಅಂತ. ಆದ್ರೆ ಇಲ್ಲಿವರೆಗೂ ಆಗ್ಲಿಲ್ಲ. ಸೊ ನಮಗೆ ಆದಷ್ಟು ಮಾಡಿಕೊಟ್ರೆ ಒಳ್ಳೇದು. ಯಾಕಂದ್ರೆ ಇನ್ನು ಮಾರ್ಚ್ ಏಪ್ರಿಲ್ ನಮಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಮಧ್ಯಾಹ್ನ ಅಂತ ಕ್ಲಾಸ್ ಕೇಳಲಿಕ್ಕೆ ಆಗುದಿಲ್ಲ. ಕಣ್ಣೂರಿ ಬರ್ತದೆ, ತಲೆನೋವು ಸ್ಟಾರ್ಟ್ ಆಗ್ತದೆ. ಇನ್ನು ಕೆಲವೊಬ್ರು ತಲೆ ತಿರುಗಿ ಕೂಡ ಬೀಳ್ತಾರೆ. ಹಾಗೆ ನಮ್ಮಲ್ಲಿ ಕೂಡ ರೋಗಿಗಳಲ್ವಾ ಆಗುದು ಸರ್. ಅದಕ್ಕೋಸ್ಕರ ನಿನ್ನೆ ನಾವು ಮಾಡಿದಷ್ಟೇ. ನಿನ್ನೆ ಶಾಸಕರು ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಎದುರು ನಿಮ್ಮ ಉಪನ್ಯಾಸಕರಿಗೆ ಆಗಿರ್ಬೋದು, ಪ್ರಿನ್ಸಿಪಲ್ಗೆ ಆಗಿರೋದು ಸರಿ ಬೈದ್ರು. ಈ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತೀನಿ ಸರ್? ನಾವು ಒಳ್ಳೆದಕ್ಕಾಗಿ ಮಾಡಿರುವಂತದ್ದು. ಅಂಡ್ ನಾವು ಪ್ರಿನ್ಸಿಪಲ್ ಹೇಳಿ ನಾವು ಪ್ರತಿಭಟನೆ ಮಾಡಿರೋದಲ್ಲ, ನಾವೇ ಸ್ಟೂಡೆಂಟ್ಸ್ ಗಳು ಹೋಗಿ ಪ್ರತಿಭಟನೆ ಮಾಡಿರೋದು. ಇದರಲ್ಲಿ ಪ್ರಿನ್ಸಿಪಲ್ಸ್ ಇದು ಯಾವ್ದು ತಪ್ಪಿಲ್ಲ. ನಾವು ಇಲ್ಲಿ ಬಂದು ನೋಡಿದ್ವಿ, ಇಲ್ಲೆಲ್ಲ ಈ ತರ ಉಂಟು. ನಮಗೆ ಅಂದ್ರೆ ಮೊನ್ನೆಲ್ಲ ಹಾಲಿಡೇಸ್ ಇತ್ತು, ಹಾಗಾಗಿ ನಾವಿರ್ಲಿಲ್ಲ. ಅದಾದ ನಂತರ ಇಂಟರ್ನ್ಶಿಪ್ ಎಲ್ಲ ಮಾಡಿದ್ವಿ, ಹಾಗಾಗಿ ಇರ್ಲಿಲ್ಲ. ಬಟ್ ನಿನ್ನೆ ಬಂದು ನೋಡ್ಬೇಕಾದ್ರೆ ಅಸ್ತವ್ಯಸ್ತವಾಗಿದೆ. ನೀವೇ ಈಗ ನೋಡ್ಬೋದು ಹೇಗೆ ಉಂಟು ಅಂತ ಹೇಳಿ. ಸೊ ಇಲ್ಲಿ ನಾವು ಹೇಗೆ ಸರ್ ಬಂದು ಕೂತ್ಕೊಳ್ಳೋದು? ಅದಾದ ನಂತರ ಹಾಗಾಗಿ ನಾವು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ದು. ಇದಕ್ಕೆ ಯಾವುದೇ ಪ್ರಿನ್ಸಿಪಲ್ಸ್ ಆಗಿರ್ಬೋದು ಅಥವಾ ಲೆಕ್ಚರ್ಸ್ ಅವ್ರದ್ದು ಕೈವಾಡ ಇಲ್ಲ. ಇಲ್ಲಿ ನಾವೇ ಸ್ಟೂಡೆಂಟ್ಸ್ ಅವರೇ ಸೇರಿ ಪ್ರತಿಭಟನೆ ಮಾಡಿರೋದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ. ಪುತ್ತೂರಿನ ಸರ್ಕಾರಿ ಕಾಲೇಜು ಅವ್ಯವಸ್ಥೆಯ ಆಗರವಾಗಿದೆ. ಪುತ್ತೂರಿನ ಸರ್ಕಾರಿ ಕಾಲೇಜಿನ ವ್ಯವಸ್ಥೆ ಸರಿ ಮಾಡಿ ಅಂತ ಆಕ್ರೋಶದ ರಿಕ್ವೆಸ್ಟ್ ನ ಮಾಡ್ತಾ ಇದ್ದಾರೆ. ತರಗತಿಯ ತುಂಬಾ ಧೂಳು ವಿದ್ಯಾರ್ಥಿನಿಯರಿಗೆ ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇದೆ. ಧೂಳಿನ ವಿರುದ್ಧ ರೊಚ್ಚಿಗೆದ್ದು ರಸ್ತೆಗಿಳಿದಿದ್ದಾರೆ ಕಾಲೇಜು ಹುಡುಗಿಯರು. ಸಮಸ್ಯೆ ಸರಿಪಡಿಸಿಕೊಡಿ ಅಂತ ಕೇಳಿದ್ರೆ ಶಾಸಕರಿಗೆ ಕೋಪ. ಸಮಸ್ಯೆ ಸರಿ ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ ನನ್ ಕೇಳದೆ ಯಾಕೆ ಪ್ರತಿಭಟನೆ ಮಾಡಿದ್ರಿ ಅಂತ, ಪ್ರತಿಭಟನೆ ಮಾಡಕ್ಕೂ ಇವ್ರನ್ನ ಕೇಳ್ಬೇಕಿತ್ತಂತೆ. ನನ್ ಕೇಳದೆ ಯಾಕೆ ಪ್ರತಿಭಟನೆ ಮಾಡಿದ್ರಿ ಅಂತ ಶಾಸಕರಿಗೆ ಭಯಂಕರ ಕೋಪ. ವಿದ್ಯಾರ್ಥಿನಿಯರಿಂದ ದಿಢೀರ್ ಪ್ರತಿಭಟನೆ, ರಸ್ತೆ ಬಂದ್, ಕೊಠಡಿಗಳು
ಇಂದೋ ನಾಳೆಯೋ ಬೀಳುವಂತ ಸ್ಥಿತಿಲಿದೆ. ಕಾಮಗಾರಿ ಪೂರ್ಣಗೊಳಿಸದೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ. ಇಷ್ಟು ಬಾರಿ ಮನವಿ ಕೊಟ್ಟರೂ ಕೂಡ ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ. ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡಿದ್ರು. ಅದಕ್ಕೀಗ ಅಲ್ಲಿನ ಶಾಸಕರು ಉರ್ದು ಬೀಳ್ತಾ ಇದ್ದಾರೆ, ಯಾಕೆ ಪ್ರತಿಭಟನೆ ಮಾಡಿದ್ರಿ ಅಂತ. ಪುತ್ತೂರಿನ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ನಿನ್ನೆ ವಿದ್ಯಾರ್ಥಿನಿಯರು ಇಲ್ಲಿನ ಅವ್ಯವಸ್ಥೆ ಖಂಡಿಸಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಸ್ಥಳಕ್ಕೆ ಶಾಸಕರಾದಂತಹ ಅಶೋಕ್ ರೈ ಅವರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಉಪನ್ಯಾಸಕರಿಗೆ ಬೈದು ಒಂದು ರೀತಿಯಲ್ಲಿ ಹೈಡ್ರಾಮಾ ಕೂಡ ಕ್ರಿಯೇಟ್ ಆಗಿತ್ತು. ಆ ಪ್ರತಿಭಟನೆ ನಿರತ ವಿದ್ಯಾರ್ಥಿನಿಯರು ಒಂದಷ್ಟು ಆಕ್ರೋಶಗಳನ್ನು ಕೂಡ ಹೊರಹಾಕಿದ್ರು. ಇಲ್ಲಿನ ಅವ್ಯವಸ್ಥೆಯ ಬಗ್ಗೆ ನಮ್ಮ ಜೊತೆಗೆ ಇಲ್ಲಿನ ಕಾಲೇಜಿನ ವಿದ್ಯಾರ್ಥಿನಿಯರಿದ್ದಾರೆ, ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ನಿನ್ನೆ ಪ್ರತಿಭಟನೆ ಮಾಡಿದ್ರಿ, ಯಾವ ಉದ್ದೇಶಕ್ಕಾಗಿ ನಿಮ್ಮ ಪ್ರತಿಭಟನೆ ಆಗಿತ್ತು ಅಂತ? ಸರ್, ಈಗ ನೀವು ನೋಡ್ಬೋದು ಇಲ್ಲೆಲ್ಲ ಸರಿ ಇಲ್ಲ, ಎಲ್ಲ ಇಲ್ಲೇ ಹಾಕಿದ್ದಾರೆ. ನಮಗೀಗ ಧೂಳು ಬರ್ತದೆ, ಅಲ್ಲಿಂದ ಡಯಾಲಿಸಿಸ್ ಇದು ಸ್ಮೆಲ್ ಬರ್ತದೆ, ಹಾಗಾಗಿ ನಮಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಈಗ ಮಳೆಗಾಲ ಅಂತ ಹೇಳಿ ಬರುವಾಗ ಸೋರ್ತದೆ, ಬಿಸಿಲಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದು, ಕಣ್ಣೆಲ್ಲ ಉರಿ ಬರ್ತದೆ. ಸೊ ಹೀಗಾಗಿ ನಮ್ದೀಗ ಬಿಲ್ಡಿಂಗ್ ಆಗ್ತಾ ಉಂಟು ಬಳುವರಲ್ಲಿ ಹೊಸತ್ತಾಗಿ, ಅದು ಅರ್ಧದಲ್ಲಿ ನಿಂತಿದೆ, ಅದನ್ನು ಯಾರಿಗೆ ಮುಂದುವರಿಸ್ತಾ ಇಲ್ಲ. ಹಾಗಾಗಿ ನಮಗೆ ಆದಷ್ಟು ಬೇಗ ಬಿಲ್ಡಿಂಗ್ ಬೇಕು ಅಂತ ಹೇಳಿ ನಿನ್ನೆ ಒಂದು ಪ್ರತಿಭಟನೆ ಮಾಡಿರೋದು ಸರ್. ಧೂಳಿನಿಂದಾಗಿ ಯಾವ ರೀತಿಯಾಗಿ ಈ ಕಾಲೇಜಿನಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂದ್ರೆ, ಈ ಘಟಕದ ವಿಸ್ತರಣೆಯ ಕಾಮಗಾರಿ ಆಗ್ತಿದ್ರೆ ಅದು ಧೂಳು ಬರ್ತಾ ಇದೆ, ಅದು ಇಲ್ಲಿನ ವಿದ್ಯಾರ್ಥಿನಿಯರಿಗೆ ಸಮಸ್ಯೆ ಯಾವ ರೀತಿಯಾಗಿ ಆಗ್ತದೆ ಸರ್? ಈಗ ಒಂದು ಕೆಮ್ಮೆಲ್ಲ ಸ್ಟಾರ್ಟ್ ಆಗ್ತದೆ ಸರ್, ಮತ್ತೆ ಉಸಿರಾಟದ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಾವೀಗ ನಿನ್ನೆ ಪ್ರತಿಭಟನೆ ಮಾಡಿದ್ವಿ. ಈಗ ಧೂಳು ಅಂತ ಹೇಳುದು ತುಂಬಾ ಪ್ರಾಬ್ಲಮ್ಸ್ ಆಗ್ತದೆ. ಈಗ ನಮಗೆ ಅರ್ಥ ಆಗ್ತದೆ, ಆ ಕಡೆ ಎಲ್ಲ ಹಾಸ್ಪಿಟಲ್ಸ್ ಇದೆ, ಅಲ್ಲಿಗೂ ರೋಗಿಗಳೇ ಬರುದು. ಬಟ್ ಇಲ್ಲಿ ಆಗ್ತಿರೋ ಧೂಳಿಂದ ನಮ್ಮಲ್ಲಿ ಸಹ ರೋಗಿಗಳೇ ಆಗುದಲ್ಲ ಸರ್. ಹಾಗಾಗಿ ನಿನ್ನೆ ಒಂದು ಪ್ರತಿಭಟನೆ ಮಾಡಿರೋದು. ಎಷ್ಟು ಸಮಯದಿಂದ ಈ ಕಾಮಗಾರಿ ಆಗ್ತಾ ಇದೆ ಮತ್ತು ಹಗಲಿನ ವೇಳೆ ಮಾಡ್ತಾ ಇದ್ರ ಧೂಳಿಗೆ ಯಾವುದೇ ರೀತಿಯಾದಂತಹ ಮುಂಜಾಗ್ರತಾ ಕ್ರಮ ಕೈಗೊಳ್ತಾ ಇಲ್ವಾ, ಹೇಗೆ ಅಂತ? ಇಲ್ಲ ಸರ್, ಇದು ನಮಗೆ ಎಕ್ಸಾಮ್ ಇರುವ ಟೈಮ್ ಅಲ್ಲಿ ಸ್ಟಾರ್ಟ್ ಆದದ್ದು. ನಾವು ಹಾಲಿಡೇಸ್ ಅಲ್ಲಿ ಇದ್ವಿ, ಆಗ ನಾವು ನಮಗೆ ವಾಪಸ್ ಸ್ಟಾರ್ಟ್ ಆಗುವಾಗ ಮುಗಿಬಹುದು ಅಂತ ಅನ್ಕೊಂಡಿದ್ವಿ. ಸೊ ಮುಗಿಲಿಲ್ಲ. ಕಾಲೇಜಿಗೆ ವಾಪಸ್ ರಿಓಪನ್ ಆಗಿ ಬರುವಾಗ ಈ ರೀತಿ ಆಗಿದೆ. ಕ್ಲಾಸ್ ರೂಮ್ ಅಲ್ಲಿ ಧೂಳುಂಟು. ಕ್ಲಾಸ್ ರೂಮ್ ಬೇಕಾದ್ರೆ ನಾವೇ ಕ್ಲೀನ್ ಮಾಡ್ಕೊಳ್ತೀವಿ, ಆದ್ರೆ ಹೊರಗೊಂದು ಕ್ಲೀನ್ ಮಾಡಿ ಕೊಟ್ಟಿದ್ರೆ ಒಳ್ಳೇದಿತ್ತು ಸರ್. ಅವರು ಕಾಲೇಜಿನಲ್ಲಿ ಒಂದಷ್ಟು ನೋಡುವಾಗ ಅಂದ್ರೆ ಬೇರೆ ಕಾಲೇಜಿನಲ್ಲಿ ಸುಸರ್ಜಿತವಾದ ಕಟ್ಟಡ ಎಲ್ಲ ಇರ್ತದೆ, ಈ ಕಾಲೇಜಿ ಒಂದು ರೀತಿಯಾದ ಈ ಅವ್ಯವಸ್ಥೆ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ಸರ್, ಅಂದ್ರೆ ಬಿಸಿಲಲ್ಲಿ ನಮಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಪ್ರತಿ ಸಲ ನಾವು ಸಹ ಮನವಿ ಮಾಡ್ತಿದ್ದೇವೆ, ನಮಗೆ ಹೊಸ ಕಟ್ಟಡ ಆದಷ್ಟು ಬೇಗ ಬೇಕು ಅಂತ. ಆದ್ರೆ ಇಲ್ಲಿವರೆಗೂ ಆಗ್ಲಿಲ್ಲ. ಸೊ ನಮಗೆ ಆದಷ್ಟು ಮಾಡಿಕೊಟ್ರೆ ಒಳ್ಳೇದು. ಯಾಕಂದ್ರೆ ಇನ್ನು ಮಾರ್ಚ್ ಏಪ್ರಿಲ್ ಅಲ್ಲಿ ನಮಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಮಧ್ಯಾಹ್ನ ಅಂತ ಕ್ಲಾಸ್ ಕೇಳಲಿಕ್ಕೆ ಆಗುದಿಲ್ಲ. ಕಣ್ಣೂರಿ ಬರ್ತದೆ, ತಲೆನೋವು ಸ್ಟಾರ್ಟ್ ಆಗ್ತದೆ. ಇನ್ನು ಕೆಲವೊಬ್ರು ತಲೆ ತಿರುಗಿ ಕೂಡ ಬೀಳ್ತಾರೆ. ಹಾಗೆ ನಮ್ಮಲ್ಲಿ ಕೂಡ ರೋಗಿಗಳಲ್ವಾ ಆಗುದು ಸರ್, ಅದಕ್ಕೋಸ್ಕರ ನಿನ್ನೆ ನಾವು ಮಾಡಿದಷ್ಟೇ. ನಿನ್ನೆ ಶಾಸಕರು ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಎದುರು ನಿಮ್ಮ ಉಪನ್ಯಾಸಕರಿಗಾಗಿರೋದು, ಪ್ರಿನ್ಸಿಪಲ್ಗಾಗಿರೋದು ಸರಿ ಬೈದ್ರು. ಈ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತೀನಿ ಸರ್? ನಾವು ಒಳ್ಳೆದಕ್ಕಾಗಿ ಮಾಡಿರುವಂತದ್ದು. ಅಂಡ್ ನಾವು ಪ್ರಿನ್ಸಿಪಲ್ ಹೇಳಿ ನಾವು ಪ್ರತಿಭಟನೆ ಮಾಡಿರೋದಲ್ಲ, ನಾವೇ ಸ್ಟೂಡೆಂಟ್ಸ್ ಗಳು ಹೋಗಿ ಪ್ರತಿಭಟನೆ ಮಾಡಿರೋದು. ಇದರಲ್ಲಿ ಪ್ರಿನ್ಸಿಪಲ್ಸ್ ಯಾವ್ದು ತಪ್ಪಿಲ್ಲ. ನಾವು ಇಲ್ಲಿ ಬಂದು ನೋಡಿದ್ವಿ, ಇಲ್ಲೆಲ್ಲ ಈ ತರ ಉಂಟು. ನಮಗೆ ಅಂದ್ರೆ ಮೊನ್ನೆಲ್ಲ ಹಾಲಿಡೇಸ್ ಇತ್ತು, ಹಾಗಾಗಿ ನಾವಿರ್ಲಿಲ್ಲ. ಅದಾದ ನಂತರ ಇಂಟರ್ನ್ಶಿಪ್ ಎಲ್ಲ ಮಾಡಿದ್ವಿ, ಹಾಗಾಗಿ ಇರ್ಲಿಲ್ಲ. ಬಟ್ ನಿನ್ನೆ ಬಂದು ನೋಡ್ಬೇಕಾದ್ರೆ ಅಸ್ತವ್ಯಸ್ತವಾಗಿದೆ. ನೀವೇ ಈಗ ನೋಡ್ಬೋದು ಹೇಗೆ ಉಂಟು ಅಂತ ಹೇಳಿ. ಸೊ ಇಲ್ಲಿ ನಾವು ಹೇಗೆ ಸರ್ ಬಂದು ಕೂತ್ಕೊಳ್ಳೋದು? ಅದಾದ ನಂತರ ಹಾಗಾಗಿ ನಾವು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ದು. ಇದಕ್ಕೆ ಯಾವುದೇ ಪ್ರಿನ್ಸಿಪಲ್ಸ್ ಆಗಿರ್ಬೋದು ಅಥವಾ ಲೆಕ್ಚರ್ಸ್ ಅವ್ರದ್ದು ಕೈವಾಡ ಇಲ್ಲ. ಇಲ್ಲಿ ನಾವೇ ಸ್ಟೂಡೆಂಟ್ಸ್ ಅವರೇ ಸೇರಿ ಪ್ರತಿಭಟನೆ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ.